ಬೆಲೆ ಏರಿಕೆ ಖಂಡಿಸಿ ಸರ್ಕಾರದ ವಿರುದ್ಧ ಜೆಡಿಎಸ್ ಕೂಡ ಕಹಳೆಯನ್ನ ಮೊಳಗಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಜೆಡಿಎಸ್ ನಾಯಕರು ಸಜ್ಜಾಗಿದ್ದಾರೆ. ಇದು ಪ್ರತ್ಯೇಕ ಹೋರಾಟ, ಮೈತ್ರಿ ಹೋರಾಟ ಅಲ್ಲ, ಇದು ಕೇವಲ ಜೆಡಿಎಸ್ನ ಹೋರಾಟ. ಸಕಪಾ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಪೋಸ್ಟರ್ ಅನ್ನ ಸದ್ಯಕ್ಕೆ ಬಿಡುಗಡೆ ಮಾಡಿದ್ದಾರೆ. ಇದು ಟೀಸರ್ ಅಷ್ಟೇ ಅಂತ ಪೋಸ್ಟರ್ ಅಂಟಿಸಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆ ನಿಗದಿಯಾಗಿದೆ. ಸಭೆಯಲ್ಲಿ ಪ್ರತಿಭಟನೆ ರೂಪರೇಷೆ ಬಗ್ಗೆ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಜೆಡಿಎಸ್ ಕಚೇರಿ ಜೆಪಿ ಭವನದಲ್ಲಿ ಈ ಸಭೆ ನಡೆಯಲಿದೆ. ಸೊ ನಮ್ಮ ಹೋರಾಟ ಹೇಗಿರಬೇಕು, ಜನಾಕ್ರೋಶ ಯಾತ್ರೆಯನ್ನಂತೂ ಬಿಜೆಪಿ ನಾಯಕರು ತುಂಬಾ ಆಕ್ರೋಶ ಭರಿತರಾಗಿ ಮಾಡ್ತಿದ್ದಾರೆ. ಮತ್ತು ಯಾವೆಲ್ಲ ನಾಯಕರು ಮುನಿಸಿಕೊಂಡಿದ್ರಲ್ಲ ಅವ್ರನ್ನ ಒಂದುಗೂಡಿಸುವಂತಹ ಕೆಲಸದಲ್ಲಿ ಬಿಜೆಪಿ ನಾಯಕರು ಸಕ್ಸಸ್ ಸದ್ಯಕ್ಕೆ ಆದಂತೆ ಕಾಣಿಸ್ತಾ ಇದೆ. ಸೊ ನಾವು ಕೂಡ ಎಲ್ಲ ನಿಟ್ಟಿನಲ್ಲೂ ಈ ಬಗ್ಗೆ ಆಲೋಚನೆಯನ್ನ ಮಾಡಬೇಕು. ಯಾವೆಲ್ಲ ನಾಯಕರು ನಮ್ಮ ಜೊತೆಗೆ ಮುನಿಸ್ಕೊಂಡಿದ್ದಾರೋ ಅವರೆಲ್ಲರನ್ನೂ ಕೂಡ ಸೇರಿಸುವಂತಹ ಪ್ರಯತ್ನ ಮಾಡಬೇಕು. ನಮ್ಮ ಯಾತ್ರೆ ಕೂಡ ಸಫಲವಾಗಬೇಕು, ಜನರಿಗೆ ರೀಚ್ ಆಗಬೇಕು. ಮತ್ತು ಪಕ್ಷ ಸಂಘಟನೆ, ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ನವರು ಪಕ್ಷ ಸಂಘಟನೆ ಮಾಡಬೇಕು ಅನ್ನುವಂತಹ ಪ್ರಮುಖ ಗುರಿಯನ್ನ ಈ ಒಂದು ಯಾತ್ರೆಯ ಮೂಲಕ, ಈ ಒಂದು ಸರ್ಕಾರದ ವಿರುದ್ಧದ ಹೋರಾಟದ ಮೂಲಕ ಗುರಿ ಇಟ್ಟುಕೊಂಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಹೇಗೆ ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಕಚೇರಿಯಲ್ಲಿ ಒಂದು ಸಭೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.